ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೆ ಮುಂದಾಗಿದ್ದಾರೆ ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರು. ಬೆಳಗ್ಗೆ 11 ಗಂಟೆಗೆ ಮೋದಿನ ಭೇಟಿಯಾಗಲಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಈ ಭೇಟಿ ಈ ಸಂದರ್ಭದಲ್ಲಿ ಸಹಜವಾಗಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಅವಾಗಲೇ ಅಷ್ಟೇ ಹೇಳ್ತಾ ಇದ್ವಿ ನಿಮಗೆ, ಯುದ್ಧದ ಕಾರ್ಮೋಡ ಇದೆ. ಯುದ್ಧ ಯಾವ ಕ್ಷಣದಲ್ಲಿ ಬೇಕಾದರೂ ನಡೆಯುವಂತ ಸಾಧ್ಯತೆ ಇದೆ. 26 ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಲಾಗಿದೆ 63,000 ಕೋಟಿ ಕೊಟ್ಟು. ಇಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರ ಭೇಟಿ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಉಗ್ರರ ಆಪರೇಷನ್ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಗಡಿಯಲ್ಲಿನ ಬೆಳವಣಿಗೆ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಲಿದ್ದಾರೆ ರಕ್ಷಣಾ ಸಚಿವರು. ಮುಂದಿನ ನಡೆ ಏನಿರಬೇಕು, ಯಾವ ರೀತಿಯಾಗಿ ನಮ್ಮ ಆಪರೇಷನ್ ಇರಬೇಕು, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ರಾಜನಾಥ್ ಸಿಂಗ್ ಅವರು ನರೇಂದ್ರ ಮೋದಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ, ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. ಇವರೊಬ್ಬರೇ ಹೋಗಿ ಚರ್ಚೆಯನ್ನ ಮಾಡ್ತಾರಾ, ಅಥವಾ ಅಲ್ಲಿ ಅಜಿತ್ ದೋವಲ್ ಅವರು ಕೂಡ ಇರ್ತಾರಾ, ಇವ್ರ ಜೊತೆಲಿ ಯಾರ್ಯಾರು ಭಾಗಿಯಾಗ್ತಾರೆ ಅನ್ನುವಂಥದ್ದೇ ಇರುವಂತ ಕುತೂಹಲ. ಅಮಿತ್ ಶಾ ಅವರು ಕೂಡ ಈ ಸಂದರ್ಭದಲ್ಲಿ ಏನಾದರೂ ಹಾಜರಿರ್ತಾರಾ, ಅಥವಾ ರಾಜನಾಥ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರ ಇಬ್ಬರ ನಡುವೆ ಮಾತ್ರ ಈ ಮೀಟಿಂಗ್ ನಡೆಯುತ್ತಾ? ಕಾದ್ ನೋಡೋಣ. 11 ಗಂಟೆಗೆ ನಡೆಯಲಿರುವಂತಹ ಒಂದು ಮಹತ್ವದ ಮೀಟಿಂಗ್ ಇದು.